Hello everyone, welcome back to our channel Someone New Smart Classes. Today we are going to learn and revise one of the most important literary forms for HSTR and other competitive English examinations, the Ode. In this lesson, we have 50 very important MCQs covering the origin, definition, characteristics, types, structure, major poets, famous words, literary periods, and important examination traps. Listen carefully, try to answer each question before I reveal the answer, and revise the important points along with me. Let us begin. ಎಲ್ಲರಿಗೂ ನಮಸ್ಕಾರ. ಸಮನ್ಯು ಸ್ಮಾರ್ಟ್ ಕ್ಲಾಸಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇಂದಿನ ನಮ್ಮ ಪಾಠದಲ್ಲಿ HSTR ಹಾಗೂ ಇತರ ಸ್ಪರ್ಧಾತ್ಮಕ ಇಂಗ್ಲಿಷ್ ಪರೀಕ್ಷೆಗಳಿಗೆ ಅತ್ಯಂತ ಪ್ರಮುಖವಾದ ಲಿಟರರಿ ಫಾರ್ಮ್ ಓಡ್ ಬಗ್ಗೆ ಕಲಿಯೋಣ ಮತ್ತು ಪುನರಾವಲೋಕನ ಮಾಡೋಣ. ಈ ವಿಡಿಯೋದಲ್ಲಿ ಓಡ್ನ ಮೂಲ, ವ್ಯಾಖ್ಯಾನ, ಲಕ್ಷಣಗಳು, ವಿಧಗಳು, ರಚನೆ, ಪ್ರಮುಖ ಕವಿಗಳು, ಪ್ರಸಿದ್ಧ ಓಡ್ಸ್, ಲಿಟರರಿ ಪೀರಿಯಡ್ಸ್ ಹಾಗೂ ಪರೀಕ್ಷೆಯಲ್ಲಿ ಕೇಳಬಹುದಾದ ಟ್ರಿಕ್ಕಿ ಪಾಯಿಂಟ್ಸ್ ಒಳಗೊಂಡ 50 ಪ್ರಮುಖ MCQsಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿ ಪ್ರಶ್ನೆಗೆ ಉತ್ತರವನ್ನು ಮೊದಲು ನೀವೇ ಯೋಚಿಸಿ, ನಂತರ ಸರಿಯಾದ ಉತ್ತರವನ್ನು ಪರಿಶೀಲಿಸಿ. ಬನ್ನಿ ಪ್ರಾರಂಭಿಸೋಣ. ಕ್ವೆಶ್ಚನ್ ನಂಬರ್ 1. The term ode is derived from the which Greek word? The correct answer is B. Oide. ಓಡ್ ಎಂಬ ಪದವು ಗ್ರೀಕ್ ಭಾಷೆಯ ಓಯ್ಡೆ ಎಂಬ ಪದದಿಂದ ಬಂದಿದೆ. ಸರಿಯಾದ ಉತ್ತರ ಬಿ. ಓಯ್ಡೆ. ಕ್ವೆಶ್ಚನ್ ನಂಬರ್ 2. ವಾಟ್ ಡಸ್ ದ ಗ್ರೀಕ್ ವರ್ಡ್ ಓಯ್ಡೆ ಮೀನ್? ಕ್ವೆಶ್ಚನ್ ನಂಬರ್ 2. ವಾಟ್ ಡಸ್ ದ ಗ್ರೀಕ್ ವರ್ಡ್ ಓಯ್ಡೆ ಮೀನ್? ಇಟ್ ಮೀನ್ಸ್ ಸಾಂಗ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಬಿ. ಸಾಂಗ್. ಗ್ರೀಕ್ ಪದ ಓಯ್ಡೆ ಎಂದರೆ ಸಾಂಗ್, ಹಾಡು ಎಂದರ್ಥ. ಆದ್ದರಿಂದ ಸರಿಯಾದ ಉತ್ತರ ಬಿ. ಸಾಂಗ್. ಕ್ವೆಶ್ಚನ್ ನಂಬರ್ 3. An ode is primarily a lyric poem. Therefore, the correct answer is B. Lyric poem. ಓಡ್ ಮುಖ್ಯವಾಗಿ ಒಂದು ಲಿರಿಕ್ ಪೋಯಂ ಎಂದರೆ ಭಾವಗೀತೆ. ಆದ್ದರಿಂದ ಸರಿಯಾದ ಉತ್ತರ ಬಿ. ಲಿರಿಕ್ ಪೋಯಂ. ಕ್ವೆಶ್ಚನ್ ನಂಬರ್ 4. An ode is generally written to dash. An ode is generally written to praise or address a person, object, idea or event. The answer is B. ಓಡ್ ಅನ್ನು ಸಾಮಾನ್ಯವಾಗಿ ವ್ಯಕ್ತಿ, ವಸ್ತು, ಕಲ್ಪನೆ ಅಥವಾ ಘಟನೆಯನ್ನು ಹೊಗಳಲು ಅಥವಾ ಉದ್ದೇಶಿಸಿ ಬರೆಯಲಾಗುತ್ತದೆ. ಸರಿಯಾದ ಉತ್ತರ ಬಿ. ಕ್ವೆಶ್ಚನ್ ನಂಬರ್ 5. One major characteristic of an ode is its serious and elevated tone. Which of the following is a major characteristic of an ode? Major characteristic of an ode is its serious and elevated tone. Answer A. ಓಡ್ನ ಪ್ರಮುಖ ಲಕ್ಷಣವೆಂದರೆ ಅದರ ಗಂಭೀರ ಮತ್ತು ಉನ್ನತ ಶೈಲಿ. ಹೀಗಾಗಿ ಸರಿಯಾದ ಉತ್ತರ ಎ. ಕ್ವೆಶ್ಚನ್ ನಂಬರ್ 6. Who is considered the greatest Greek writer of odes? Homer, Pindar, Sophocles, Plato. The correct answer is Pindar. ಆನ್ಸರ್ ಬಿ. ಗ್ರೀಕ್ ಓಡ್ಸ್ನ ಪ್ರಮುಖ ಮತ್ತು ಶ್ರೇಷ್ಠ ಕವಿ ಯಾರೆಂದರೆ ಪಿಂಡಾರ್. ಸರಿಯಾದ ಉತ್ತರ ಬಿ. ಪಿಂಡಾರ್. ಕ್ವೆಶ್ಚನ್ ನಂಬರ್ 7. ಪಿಂಡಾರ್ ವಾಸ್ ಫೇಮಸ್ ಗ್ರೀಕ್ ಲಿರಿಕ್ ಪೋಯೆಟ್. ಆನ್ಸರ್ ಬಿ. ಪಿಂಡಾರ್ ಒಬ್ಬ ಪ್ರಸಿದ್ಧ ಗ್ರೀಕ್ ಲಿರಿಕ್ ಪೋಯೆಟ್. ಸರಿಯಾದ ಉತ್ತರ ಬಿ. ಕ್ವೆಶ್ಚನ್ ನಂಬರ್ 8. Pindaric odes was traditionally written to celebrate victories in athletic contests. ಸರಿಯಾದ ಉತ್ತರ ಬಿ. ಪಿಂಡಾರಿಕ್ ಓಡ್ಸ್ ಅನ್ನು ಸಾಂಪ್ರದಾಯಿಕವಾಗಿ ಕ್ರೀಡಾ ಸ್ಪರ್ಧೆಗಳಲ್ಲಿ ಗಳಿಸಿದ ವಿಜಯಗಳನ್ನು ಆಚರಿಸಲು ಬರೆಯಲಾಗುತ್ತಿತ್ತು. ಆದ ಕಾರಣ ಸರಿಯಾದ ಉತ್ತರ ಬಿ. ಕ್ವೆಶ್ಚನ್ ನಂಬರ್ 9. The Roman poet especially famous for his odes was Horace. ಆನ್ಸರ್ ಬಿ. ಓಡ್ಸ್ಗಾಗಿ ಪ್ರಸಿದ್ಧನಾದ ಪ್ರಮುಖ ರೋಮನ್ ಪೋಯೆಟ್ ಹೋರೆಸ್. ಸರಿಯಾದ ಉತ್ತರ ಬಿ. ಕ್ವೆಶ್ಚನ್ ನಂಬರ್ 10. The two major classical traditions of the ode are associated with Pindar and Horace. ಆನ್ಸರ್ ಬಿ. ಓಡ್ನ ಪ್ರಮುಖ 2 ಕ್ಲಾಸಿಕಲ್ ಟ್ರೆಡಿಷನ್ಸ್ಗಳು
ಪಿಂಡಾರ್ ಮತ್ತು ಹೋರೆಸ್ ಅವರೊಂದಿಗೆ ಸಂಬಂಧ ಹೊಂದಿವೆ. ಹೀಗಾಗಿ ಸರಿಯಾದ ಉತ್ತರ ಬಿ. ಕ್ವೆಶ್ಚನ್ ನಂಬರ್ 11 to 18 types and structure. Question number 11 to 18 types and structure. Question number 11. A traditional Pindaric ode has a 3-part structure. Answer A. ಸಂಪ್ರದಾಯಿಕ ಪಿಂಡಾರಿಕ್ ಓಡ್ 3 ಭಾಗಗಳ ರಚನೆಯನ್ನು ಹೊಂದಿದೆ. ಸರಿಯಾದ ಉತ್ತರ ಎ. ಕ್ವೆಶ್ಚನ್ ನಂಬರ್ 12. The 3 parts are strophe, antistrophe and ephod. ಆನ್ಸರ್ ಬಿ. ಪಿಂಡಾರಿಕ್ ಓಡ್ ನ 3 ಭಾಗಗಳು ಸ್ಟ್ರೋಫೆ ಪ್ಲಸ್ ಆಂಟಿಸ್ಟ್ರೋಫೆ ಪ್ಲಸ್ ಈಪಾಡ್. ಸರಿಯಾದ ಉತ್ತರ ಬಿ. ಕ್ವೆಶ್ಚನ್ ನಂಬರ್ 13. The strophe is followed by the antistrophe. ಆನ್ಸರ್ ಬಿ. ಸ್ಟ್ರೋಫೆ ನಂತರ ಬರುವ ಭಾಗ ಆಂಟಿಸ್ಟ್ರೋಫೆ. ಸರಿಯಾದ ಉತ್ತರ ಬಿ. ಕ್ವೆಶ್ಚನ್ ನಂಬರ್ 14. The final section called the ephod. ಆನ್ಸರ್ ಸಿ. ಪಿಂಡಾರಿಕ್ ಓಡ್ನ ಕೊನೆಯ ಭಾಗವನ್ನು ಈಫೋಡ್ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಸಿ. ಕ್ವೆಶ್ಚನ್ ನಂಬರ್ 15. The Horatian ode is named after Horace. ಆನ್ಸರ್ ಎ. ಹೊರೇಷಿಯನ್ ಓಡ್ ಎಂಬ ಹೆಸರು ಹೋರೆಸ್ ಎಂಬ ಹೆಸರಿನಿಂದ ಬಂದಿದೆ. ಸರಿಯಾದ ಉತ್ತರ ಎ. ಕ್ವೆಶ್ಚನ್ ನಂಬರ್ 16. Horatian odes are generally more personal and reflective. ಆನ್ಸರ್ ಎ. ಹೊರೇಷಿಯನ್ ಓಡ್ಸ್ ಸಾಮಾನ್ಯವಾಗಿ ಹೆಚ್ಚು ವೈಯಕ್ತಿಕ ಮತ್ತು ಚಿಂತನಾತ್ಮಕ ಸ್ವರೂಪ ಹೊಂದಿರುತ್ತವೆ. ಸರಿಯಾದ ಉತ್ತರ ಎ. ಕ್ವೆಶ್ಚನ್ ನಂಬರ್ 17. The English ode became especially prominent during the Romantic age. ಆನ್ಸರ್ ಬಿ. ಇಂಗ್ಲಿಷ್ ಓಡ್ ವಿಶೇಷವಾಗಿ ಪ್ರಸಿದ್ಧವಾದ ಕಾಲ ರೊಮ್ಯಾಂಟಿಕ್ ಏಜ್. ಸರಿಯಾದ ಉತ್ತರ ಬಿ. ಕ್ವೆಶ್ಚನ್ ನಂಬರ್ 18. The major romantic odes writers include Keats, Shelley and Wordsworth. ಆನ್ಸರ್ ಎ. ಪ್ರಮುಖ ರೊಮ್ಯಾಂಟಿಕ್ ಓಡ್ ರೈಟರ್ಸ್ ಎಂದರೆ ಕೀಟ್ಸ್, ಶೆಲ್ಲಿ ಮತ್ತು ವರ್ಡ್ಸ್ವರ್ತ್. ಕ್ವೆಶ್ಚನ್ಸ್ 19 to 27. ಮೇಜರ್ ಪೋಯಟ್ಸ್ ಅಂಡ್ ಓಡ್ಸ್. Question number 19. Ode to the West Wind was written by Phoebe Shelley. Answer B. Ode to the West Wind ಕೃತಿಯ ಕರ್ತೃ Phoebe Shelley. ಸರಿಯಾದ ಉತ್ತರ ಬಿ. ರಿಮೆಂಬರ್ ವೆಸ್ಟ್ ವಿಂಡ್ ಶೆಲ್ಲಿ. Question number 20. Ode to a Nightingale was written by John Keats. Answer C. Ode to a Nightingale ಕವಿತೆಯ ಕರ್ತೃ ಜಾನ್ ಕೀಟ್ಸ್. ಸರಿಯಾದ ಉತ್ತರ ಸಿ. ಕ್ವೆಶ್ಚನ್ ನಂಬರ್ 21. ಓಡ್ ಆನ್ ಅ ಗ್ರೇಸಿಯನ್ ಅರ್ನ್ ವಾಸ್ ರಿಟನ್ ಬೈ ಜಾನ್ ಕೀಟ್ಸ್. ಆನ್ಸರ್ ಎ. ಓಡ್ ಆನ್ ಅ ಗ್ರೇಸಿಯನ್ ಅರ್ನ್ ಕವಿತೆಯ ಕರ್ತೃ ಜಾನ್ ಕೀಟ್ಸ್. ಸರಿಯಾದ ಉತ್ತರ ಎ. ಟು ಆಟಮ್ ಈಸ್ ಅನ್ ಓಡ್ ಬೈ ಜಾನ್ ಕೀಟ್ಸ್. ಆನ್ಸರ್ ಸಿ. ಟು ಆಟಮ್ ಕವಿತೆಯ ಕವಿ ಜಾನ್ ಕೀಟ್ಸ್. ಸರಿಯಾದ ಉತ್ತರ ಸಿ. ಕ್ವೆಶ್ಚನ್ ನಂಬರ್ 23. ಓಡ್ ಇಂಟಿಮೇಷನ್ಸ್ ಆಫ್ ಇಮ್ಮೋರ್ಟಾಲಿಟಿ. ಇಂಟಿಮೇಷನ್ಸ್ ಆಫ್ ಇಮ್ಮೋರ್ಟಾಲಿಟಿ ವಾಸ್ ರಿಟನ್ ಬೈ ವಿಲಿಯಂ ವರ್ಡ್ಸ್ವರ್ತ್. ವಿಲಿಯಂ ವರ್ಡ್ಸ್ವರ್ತ್. ಆನ್ಸರ್ ಬಿ. ಓಡ್ ಇಂಟಿಮೇಷನ್ಸ್ ಆಫ್ ಇಮ್ಮೋರ್ಟಾಲಿಟಿ ಈ ಕವಿತೆಯ ಕರ್ತೃ ವಿಲಿಯಂ ವರ್ಡ್ಸ್ವರ್ತ್. ಸರಿಯಾದ ಉತ್ತರ ಬಿ. ಕ್ವೆಶ್ಚನ್ ನಂಬರ್ 24. ಹೂ ರೋಟ್ ಓಡ್ ಟು ದಿ ವೆಸ್ಟ್ ವಿಂಡ್? ಅಗೇನ್ ದ ಆನ್ಸರ್ ಇಸ್ ಶೆಲ್ಲಿ. ಓಡ್ ಟು ದಿ ವೆಸ್ಟ್ ವಿಂಡ್ ಬರೆದವರು ಯಾರು? ಮತ್ತೊಮ್ಮೆ ನೆನಪಿಡಿ, P.B. ಶೆಲ್ಲಿ ಆರ್ ಶೆಲ್ಲಿ. ಕ್ವೆಶ್ಚನ್ ನಂಬರ್ 25. ಹೂ ರೋಟ್ ಓಡ್ ಟು ಅ ನೈಂಟಿಂಗೇಲ್? ದ ಆನ್ಸರ್ ಈಸ್ ಕೀಟ್ಸ್. ಓಡ್ ಟು ನೈಂಟಿಂಗೇಲ್ ಬರೆದವರು ಯಾರು? ಜಾನ್ ಕೀಟ್ಸ್. ಕ್ವೆಶ್ಚನ್ ನಂಬರ್ 26. ವಿಚ್ ಇಸ್ ನಾಟ್ ರಿಟನ್ ಬೈ ಜಾನ್ ಕೀಟ್ಸ್? ದ ಆನ್ಸರ್ ಈಸ್ ಓಡ್ ಟು ದಿ ವೆಸ್ಟ್ ವಿಂಡ್. ಇಟ್ ವಾಸ್ ರಿಟನ್ ಬೈ P.B. ಶೆಲ್ಲಿ. ಕನ್ನಡ, ಜಾನ್ ಕೀಟ್ಸ್ ಅವರು ಬರೆಯದ ಕೃತಿ ಯಾವುದು? ಓಡ್ ಟು ದಿ ವೆಸ್ಟ್ ವಿಂಡ್. ಇದನ್ನು ಬರೆದವರು ಶೆಲ್ಲಿ. ಕ್ವೆಶ್ಚನ್ ನಂಬರ್ 27. ಇಂಗ್ಲಿಷ್ನಲ್ಲಿ
which is not written by Shelley. Question number 27, which is not written by Shelley. The answer is Ode to a Nightingale. It was written by John Keats. Shelley ಅವರು ಬರೆಯದ ಕೃತಿ ಯಾವುದು? Ode to a Nightingale. ಇದನ್ನು ಬರೆದವರು ಜಾನ್ ಕಿಟ್ಸ್. Question number 28 to 34, themes. On themes. Question number 28. Ode on a Grecian urn mainly reflects on art, beauty and permanence. Answer B. Ode on a Grecian urn ಮುಖ್ಯವಾಗಿ ಕಲೆ, ಸೌಂದರ್ಯ ಮತ್ತು ಶಾಶ್ವತತೆ ಕುರಿತು ಚಿಂತಿಸುತ್ತದೆ. ಉತ್ತರ ಬಿ. Question number 29. Ode to a Nightingale is associated with Keats' reflections on mortality and escape. Ode to a Nightingale ನಲ್ಲಿ ಕೀಟ್ಸ್ ಅವರು ಮರಣಶೀಲತೆ ಅಥವಾ ಮರಣತ್ವ ಮತ್ತು ವಾಸ್ತವಿಕತೆಯಿಂದ ತಪ್ಪಿಸಿಕೊಳ್ಳುವ ಆಸೆ ಕುರಿತು ಚಿಂತಿಸುತ್ತಾರೆ. ಉತ್ತರ ಎ. Question number 30. Ode to the West Wind is strongly associated with change, destruction and regeneration. Answer A. Ode to the West Wind ಮುಖ್ಯವಾಗಿ ಬದಲಾವಣೆ, ನಾಶ ಮತ್ತು ಪುನರುತ್ಪತ್ತಿ ಎಂಬ ವಿಷಯಗಳಿಗೆ ಸಂಬಂಧಿಸಿದೆ. ಹೀಗಾಗಿ ಉತ್ತರ ಎ. Question number 31. The famous address. Question number 31. The famous address, O Wild West Wind, belongs to the Ode to the West Wind. Answer C. O Wild West Wind ಎಂಬ ಪ್ರಸಿದ್ಧ ಸಂಬೋಧನೆ Ode to the West Wind ಎಂಬ ಕವಿತೆಯಲ್ಲಿದೆ. ಉತ್ತರ ಸಿ. Question number 32. The poet who directly addresses the West Wind is Shelley. Answer A. ವೆಸ್ಟ್ ವಿಂಡ್ ಅನ್ನು ನೇರವಾಗಿ ಸಂಬೋಧಿಸಿದ ಕವಿ ಶೆಲ್ಲಿ. ಉತ್ತರ ಎ. Question number 33. A famous ode by Wordsworth is Ode Intimations of Immortality. Answer B. ವರ್ಡ್ಸ್ವರ್ತ್ ಅವರ ಪ್ರಸಿದ್ಧ ಓಡ್ ಇಂಟಿಮೇಷನ್ಸ್ ಆಫ್ ಇಮ್ಮೋರ್ಟಾಲಿಟಿ. ಉತ್ತರ ಬಿ. Question number 34. The main subject of Ode on a Grecian urn is a work of art. Answer B. Ode on a Grecian urn ಕೃತಿಯ ಮುಖ್ಯ ವಿಷಯ ಒಂದು ಕಲೆ ಅಥವಾ ಕಲಾಕೃತಿ. ವರ್ಕ್ ಆಫ್ ಆರ್ಟ್. ಉತ್ತರ ಬಿ. Questions from 35 to 41, basic exam traps. Question number 35. Which literary form is closely associated with personal emotions and reflection? The answer is lyric. ವೈಯಕ್ತಿಕ ಭಾವನೆ ಮತ್ತು ಚಿಂತನೆಗಳಿಗೆ ಹೆಚ್ಚು ಸಂಬಂಧಿಸಿದ ಲಿಟರರಿ ಫಾರ್ಮ್ ಯಾವುದು? ಉತ್ತರ ಲಿರಿಕ್. Question number 36. An ode usually has a serious and dignified tone. Answer B. ಓಡ್ ಸಾಮಾನ್ಯವಾಗಿ ಗಂಭೀರ ಮತ್ತು ಘನತೆ ಶೈಲಿಯನ್ನು ಹೊಂದಿರುತ್ತದೆ. ಉತ್ತರ ಬಿ. Question number 37. Compulsory comic treatment is not a normal feature of an ode. Question number 37. Compulsory comic treatment is not a normal feature of an ode. Answer D. ಕಡ್ಡಾಯವಾಗಿ ಹಾಸ್ಯಮಯವಾಗಿರಬೇಕು ಎಂಬುದು ಓಡ್ನ ಸಾಮಾನ್ಯ ಲಕ್ಷಣವಲ್ಲ. ಉತ್ತರ ಡಿ. Question number 38. A poem directly addressing an abstract idea or object can be an ode. Answer A. ಅಮೂರ್ತ ಕಲ್ಪನೆ ಅಥವಾ ವಸ್ತುವನ್ನು ನೇರವಾಗಿ ಸಂಬೋಧಿಸುವ ಕವಿತೆ ಓಡಾಗಿರಬಹುದು. ಉತ್ತರ ಎ. Question number 39. The correctly matched pair is Keats' Ode on an Grecian urn. Keats' Ode on a Grecian urn. Answer C. ಸರಿಯಾದ ಹೊಂದುವ ಜೋಡಿಯನ್ನ ಗುರುತಿಸಿ. Keats' Ode on a Grecian urn. Question number 40. The incorrectly matched pair is Keats' Ode to the West Wind. Remember, West Wind was written by P.B. Shelley. Answer D. ತಪ್ಪಾಗಿ ಹೊಂದಿರುವ ಜೋಡಿಯನ್ನು ಗುರುತಿಸಿ. Keats' Ode to the West Wind. ಗಮನದಲ್ಲಿರಲಿ, ವೆಸ್ಟ್ ವಿಂಡ್ ಅನ್ನು ಶೆಲ್ಲಿ ಬರೆದಿದ್ದಾರೆ. ಉತ್ತರ ಡಿ. Question number 41.
The ode is traditionally classified as a form of lyric poetry. ಆನ್ಸರ್ ಎ. ಓಡನ್ನು ಸಾಂಪ್ರದಾಯಿಕವಾಗಿ ಲಿರಿಕ್ ಪೊಯೆಟ್ರಿಯ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ. ಉತ್ತರ ಎ ಆಗಿದೆ. ಕ್ವಶನ್ಸ್ ಫ್ರಮ್ 42 to 50 ಹೈ ವ್ಯಾಲ್ಯೂ ಕ್ವಶನ್ಸ್ ಫಾರ್ HSTR. ಹೈ ವ್ಯಾಲ್ಯೂ ಕ್ವಶನ್ಸ್. Question number 42. Which ancient Greek poet is particularly associated with public victory odes? The answer is Pindar. ಪಬ್ಲಿಕ್ ವಿಕ್ಟರಿ ಓಡ್ಸ್ಗಳೊಂದಿಗೆ ವಿಶೇಷವಾಗಿ ಸಂಬಂಧ ಹೊಂದಿರುವ ಪ್ರಾಚೀನ ಗ್ರೀಕ್ ಕವಿ ಯಾರು? ಉತ್ತರ ಪಿಂಡಾರ್. ಕ್ವಶನ್ ನಂಬರ್ 43. Which classical poet is associated with the Horatian ode? The answer is Horace. ಹೋರಷನ್ ಓಡ್ನೊಂದಿಗೆ ಸಂಬಂಧ ಹೊಂದಿರುವ ಕ್ಲಾಸಿಕಲ್ ಪೊಯೆಟ್ ಯಾರು? ಉತ್ತರ ಹೋರೆಸ್. ಕ್ವಶನ್ ನಂಬರ್ 44. The major distinction is that Pindaric odes are more formal and structured, while Horatian odes are generally more personal and reflective. Answer A. Pindaric odes ಹೆಚ್ಚು ಔಪಚಾರಿಕ ಮತ್ತು ರಚನಾತ್ಮಕವಾಗಿದ್ದರೆ ಹೋರೇಷನ್ ಓಡ್ಸ್ ಸಾಮಾನ್ಯವಾಗಿ ಹೆಚ್ಚು ವೈಯಕ್ತಿಕ ಮತ್ತು ಚಿಂತನಾತ್ಮಕವಾಗಿರುತ್ತವೆ. ಹೀಗಾಗಿ ಉತ್ತರ ಎ. ಕ್ವಶನ್ ನಂಬರ್ 45. Ode to a Nightingale is an example of a romantic ode. ಆನ್ಸರ್ ಎ. Ode to a Nightingale ಒಂದು ರೊಮ್ಯಾಂಟಿಕ್ ಓಡ್ಗೆ ಉತ್ತಮ ಉದಾಹರಣೆ. ಉತ್ತರ ಎ. ಕ್ವಶನ್ ನಂಬರ್ 46. To Autumn celebrates the beauty and richness of autumn. ಆನ್ಸರ್ ಎ. To Autumn ಕವಿತೆಯು ಶರದೃತುವಿನ ಸೌಂದರ್ಯ ಮತ್ತು ಸಮೃದ್ಧಿಯನ್ನು ಆಚರಿಸುತ್ತದೆ. ಉತ್ತರ ಎ. ಕ್ವಶನ್ ನಂಬರ್ 47. John Keats is particularly famous for several important odes written in 1819. ಆನ್ಸರ್ ಎ. 1819ರಲ್ಲಿ ರಚಿಸಲಾದ ಹಲವಾರು ಪ್ರಸಿದ್ಧ ಓಡ್ಸ್ಗಳಿಗಾಗಿ ಜಾನ್ ಕೀಟ್ಸ್ ವಿಶೇಷವಾಗಿ ಪ್ರಸಿದ್ಧರಾಗಿದ್ದಾರೆ. ಉತ್ತರ ಎ. ಕ್ವಶನ್ ನಂಬರ್ 48. The group containing only famous Keats odes is Ode to a Nightingale, Ode on a Grecian Urn, Ode to Autumn. ಆನ್ಸರ್ ಎ. ಕೀಟ್ಸ್ ಅವರ ಪ್ರಸಿದ್ಧ ಓಡ್ಸ್ ಮಾತ್ರ ಇರುವ ಗುಂಪು. Ode to a Nightingale, Ode on a Grecian Urn, to Autumn. ಉತ್ತರ ಎ. ಕ್ವಶನ್ ನಂಬರ್ 49. The true statement is that an ode is generally a serious lyric poem addressing or celebrating its subject. ಆನ್ಸರ್ ಬಿ. ಸರಿಯಾದ ಹೇಳಿಕೆ ಏನೆಂದರೆ ಓಡ್ ಸಾಮಾನ್ಯವಾಗಿ ತನ್ನ ವಿಷಯವನ್ನು ಸಂಬೋಧಿಸುವ ಅಥವಾ ಆಚರಿಸುವ ಗಂಭೀರ ಲಿರಿಕ್ ಪೋಯಂ ಆಗಿದೆ. ಉತ್ತರ ಬಿ. ಕ್ವಶನ್ ನಂಬರ್ 50. The correct sequence is Pindar, Horace, English romantic poets. Answer A. This is an important historical sequence to remember. ಸರಿಯಾದ ಕ್ರಮ ಪಿಂಡಾರ್, ಹೋರೇಸ್ ಅಂಡ್ ಇಂಗ್ಲಿಷ್ ರೊಮ್ಯಾಂಟಿಕ್ ಪೋಯಟ್ಸ್. ಉತ್ತರ ಎ. ಇದು ಪರೀಕ್ಷೆಗೆ ಬಹಳ ಮುಖ್ಯವಾದ ಹಿಸ್ಟಾರಿಕಲ್ ಸೀಕ್ವೆನ್ಸ್. HSTR ಮಾಸ್ಟರ್ ರಿವಿಷನ್. Now let us quickly revise the entire topic. Ode equal to lyric poem plus praise or address plus serious or elevated tone. Remember the three major stages: Greek Pindar, Roman Horace, Romantic Keats, Shelley and Wordsworth. Now remember the important poets and their odes. Keats, Ode to a Nightingale, Ode on a Grecian Urn, to Autumn. Shelley, Ode to the West Wind. Wordsworth, Ode, Intimations of Immortality. And the most important structure, Pindaric ode, strophe plus antistrophe plus apod. Finally, remember this examination trap: Ode to the West Wind, Shelley, not Keats. If you remember these points, you can answer many HSTR questions on the literary form ode confidently. ಈಗ ಇಡೀ ವಿಷಯವನ್ನು ಒಂದು ಬಾರಿ ಕ್ವಿಕ್ ರಿವಿಷನ್ ಮಾಡೋಣ. ಓಡ್ ಈಕ್ವಲ್ ಟು ಲಿರಿಕ್ ಪೋಯಮ್ ಪ್ಲಸ್ ಪ್ರೇಸ್ ಅಥವಾ ಅಡ್ರೆಸ್ ಅಥವಾ ಪ್ಲಸ್ ಸೀರಿಯಸ್ ಅಥವಾ ಎಲಿವೇಟೆಡ್ ಟೋನ್. 3 ಪ್ರಮುಖ ಹಂತಗಳನ್ನು ನೆನಪಿಡಿ: ಗ್ರೀಕ್ ಪಿಂಡಾರ್, ರೋಮನ್ ಹೋರೇಸ್, ರೊಮ್ಯಾಂಟಿಕ್ ಕೀಟ್ಸ್, ಶೆಲ್ಲಿ ಮತ್ತು ವರ್ಡ್ಸ್ವರ್ತ್. ಈಗ ಪ್ರಮುಖ ಕವಿಗಳು ಮತ್ತು ಅವರ ಓಡ್ಸ್ಗಳನ್ನು ನೆನಪಿಡೋಣ. ಕೀಟ್ಸ್, ಓಡ್ ಟು ಅ ನೈಟಿಂಗೇಲ್, ಓಡ್ ಆನ್ ಅ ಗ್ರೇಸಿಯನ್ ಅರ್ನ್, ಟು ಆಟಮ್. ಶೆಲ್ಲಿ, ಓಡ್ ಟು ದಿ ವೆಸ್ಟ್ ವಿಂಡ್.
ವರ್ಡ್ಸ್ವರ್ತ್ ಓಡ್ ಇಂಟಿಮೇಷನ್ಸ್ ಆಫ್ ಇಮ್ಮಾರ್ಟಾಲಿಟಿ ಮತ್ತು ಈಗ ಅತ್ಯಂತ ಪ್ರಮುಖವಾದ ಪೆಂಡಾರಿಕ್ ಓಡ್ನ ಸ್ಟ್ರಕ್ಚರ್ ನೋಡೋಣ. ಸ್ಟ್ರೋಪೆ ಪ್ಲಸ್ ಎಂಟಿಸ್ಟ್ರೋಪೆ ಪ್ಲಸ್ ಈಪಾಡ್. ಕೊನೆಯದಾಗಿ ಈ ಎಕ್ಸಾಮ್ ಟ್ರ್ಯಾಪ್ ಅನ್ನು ಖಂಡಿತ ನೆನಪಿಡಿ. ಓ ಟು ದಿ ವೆಸ್ಟ್ ವಿಂಡ್ ಈಕ್ವಲ್ ಟು ಶೆಲ್ಲಿ ನಾಟ್ ಕಿಡ್ಸ್. ಈ ಪ್ರಮುಖ ಅಂಶಗಳನ್ನು ನೆನಪಿಟ್ಟುಕೊಂಡರೆ HSTR ಪರೀಕ್ಷೆಯಲ್ಲಿ ಓಡ್ಗೆ ಸಂಬಂಧಿಸಿದ ಪ್ರಶ್ನೆಯನ್ನು ಸುಲಭವಾಗಿ ಉತ್ತರಿಸಬಹುದು. I hope these 50 important MCQs have helped you revise the literary form ODE. If you found this lesson useful, like the video, share it with your friends and subscribe to Someone New Smart Classes for more HSTR and competitive English preparation. Keep learning, keep revising and keep improving. Thank you for watching. All the best of your examination. All the best of your examination. ಈ 50 ಪ್ರಮುಖ MCQs ಮೂಲಕ ಓಲ್ಡ್ ಲಿಟರರಿ ಫಾರ್ಮ್ ಅನ್ನು ನೀವು ಉತ್ತಮವಾಗಿ ಪುನರಾವಲೋಕನ ಮಾಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಸಮನ್ ನ್ಯೂ ಸ್ಮಾರ್ಟ್ ಕ್ಲಾಸಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.